ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಯಾವುದೇ ಹೋಟೆಲ್ಗಳಲ್ಲಿ ಸಿಗೋದಿಲ್ಲ ಈ ರೀತಿ ರುಚಿಯಾಗಿರೋವಂಥ ಒಂದು ಖಾರಾಬಾತು ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಖಾರಾಬಾತನ್ನು ತುಂಬ ರುಚಿಯಾಗಿರುತ್ತೆ. ಖಾರಾಬಾತಂತೂ ನಮ್ಮಮ್ಮ ಮಾಡೋದೇ ನನಗಿಷ್ಟ, ಅವನಪ್ಪ ಹೋಟೆಲ್ಗಿನ್ನ ಅಷ್ಟು ರುಚಿಯಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನಾನು ಕೂಡ ಇವತ್ತು ನಿಮಗೆ ಈ ಖಾರಾಬಾತನ್ನ ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ರುಚಿಯಾಗಿರೋವಂಥ ಹಾಗೆ ಮಾಡೋಕ್ಕೂ ಕೂಡ ತುಂಬಾ ಸುಲಭವಾದಂಥ ಅಮ್ಮನ ಸ್ಪೆಷಲ್ ಖಾರಾಬಾತನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನಾನು ಬನ್ಸಿ ರವೆನ ಬಳಸ್ತಾ ಇದ್ದೀನಿ. 4.25 ಕಪ್ನಷ್ಟು ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಎಷ್ಟು ಜನಕ್ಕೆ ಮಾಡಬೇಕು ಅಂತ ನೋಡ್ಕೊಂಬಿಟ್ಟು ರವೆನ ತೊಗೊಳ್ಳಿ. ನಾನಿಲ್ಲಿ 4.25 ಕಪ್ಪಿನ ಅಳತೆಯಷ್ಟು ಬನ್ಸಿ ರವೆನ ತೊಗೊಂಡಿದ್ದೀನಿ. ಈ ಖಾರಾಬಾತ್ಗೆ ಮಾತ್ರ ನೀವು ಬನ್ಸಿ ರವೆ ಬಳಸಿದಷ್ಟು ತುಂಬ ಚೆನ್ನಾಗಿರುತ್ತೆ, ನಾರ್ಮಲ್ ಬೆಂಗಳೂರು ರವೆ ಬಳಸೋದಕ್ಕಿಂತ. ಈಗ ಇದಿಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಇದು ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರೋ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಆಗುತ್ತೆ. ಸೊ ರವೆ ಅಷ್ಟು ಹುರ್ಕೊಂಡಿದ್ದಾದಮೇಲೆ ಇನ್ನೊಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಖಾರಾಬಾತನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದಿದ್ದಾದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹೊಂಬಣ್ಣ ಬರೋ ರೀತಿಯಲ್ಲಿ. ಸೊ ಈಗ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಖಾರಾಬಾತಲ್ಲಿ ನಿಮಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಹಸಿ ಮೆಣಸಿನ್ಕಾಯಿನ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಉದ್ದುದ್ದಾಗಿ ಹೆಚ್ಕೊಂಡಿರೋ ಅಂಥ 1 ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಇದಕ್ಕೆ ಕ್ಯೂಬ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಬಿಟ್ಟು ಕೂಡ ಹಾಕೋಬಹುದು, ಬೇಗ ಬೇಯಬೇಕು ಬೇಗ ಮಾಡ್ಕೋಬೇಕು ಖಾರಾಬಾತು ಅನ್ನೋದಾದರೆ, ಅಥವಾ ಹಾಗೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗೆ ಇದಕ್ಕೆ ಹಸಿ ಬಟಾಣಿನ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ನೆನೆಸಿ ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಬಟಾಣಿ ಹಾಗೆ ಆಲೂಗಡ್ಡೆ ಕಂಪಲ್ಸರಿಯಾಗಿ ಈ ಖಾರಾಬಾತಲ್ಲಿ ಇರಲೇಬೇಕಾಗತ್ತೆ, ತುಂಬ ರುಚಿ ಕೊಡುತ್ತೆ. ಹಾಗೆ ಇದು ಎರಡೂ ಕೂಡ ಒಂದು ಮೇಯ್ನಾದ ಒಂದು ತರಕಾರಿ ಅಂತ ಹೇಳಬಹುದು ಈ ಖಾರಾಬಾತಲ್ಲಿ. ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅಕಸ್ಮಾತ್ ನೀವು ಬೇಯಿಸ್ಕೊಳ್ದೆ ಹಾಗೆ ಹಾಕ್ಕೊಂಡಿದ್ರೆ ಇಲ್ಲ ಬೇಯಿಸ್ಕೊಂಡಿರೋದೇ ಹಾಕ್ಕೊಂಡಿದ್ರೆ ಪರವಾಗಿಲ್ಲ, ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಈಗ ಇದಕ್ಕೆ ನಾನು 2 ದೊಡ್ಡ ಗಾತ್ರದ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬೇಯೋದಕ್ಕೆ ಒಂಚೂರು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಈ ಟೊಮ್ಯಾಟೊ ಎಲ್ಲ ಬೇಯಿಸ್ಕೋಬಹುದು. ಈಗ ಕಂಪ್ಲೀಟಾಗಿ ಟೊಮ್ಯಾಟೊ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಬಾತಿನ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಬಾತಿನ ಪುಡಿ ಬದಲಿಗೆ ನೀವು ಸಾರಿನ ಪುಡಿ ಅಥವಾ ಹುಳಿ ಪುಡಿ, ಸಾಂಬಾರು ಪುಡಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ನಿಮ್ಮ ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ಈ ಪುಡಿನ ಹಾಕೋಬೇಕಾಗತ್ತೆ. ನಿಮಗೆ ಈ ಪುಡಿ ರೆಸಿಪಿ ಕೂಡ ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಾತಿನ ಪುಡಿ ವಿಡಿಯೋನ ಹಾಕಿರ್ತೀನಿ, ನೀವು ಅದರಿಂದ ಚೆಕ್ ಮಾಡ್ಕೋಬಹುದು. ಸೊ ಈಗ ಇದೆಷ್ಟು ಚೆನ್ನಾಗಿ ಘಾಟ್ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಕಾಯಿ ತುರಿನ ಹಾಕೋಬೇಕು. ಈ ಒಗ್ಗರಣೆಗೆ ಕಾಯಿ ತುರಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಈಗ ಇದಿಷ್ಟು ಫ್ರೈ ಮಾಡಿಕೊಂಡು ಈ ಒಗ್ಗರಣೆ ಎಲ್ಲ ರೆಡಿಯಾಗಿದ್ದಾದಮೇಲೆ ಇದಕ್ಕೆ ನಾವು ಕುದಿಸಿ ಇಟ್ಕೊಂಡಿರೋಂಥ ನೀರನ್ನು ಹಾಕೋಬೇಕಾಗತ್ತೆ. 1 ಕಪ್ಪಿನ ಅಳತೆ ರವೆಗೆ 2 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು 4.25 ಕಪ್ನಷ್ಟು ರವೆಗೆ ನಾನಿಲ್ಲಿ 9 ಕಪ್ನಷ್ಟು ನೀರನ್ನು ಕುದಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕುದಿಸಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಖಾರಾಬಾತ್ ಮಾಡ್ಕೊಳ್ಳುವಾಗ ಬೇಗ ಕೂಡ ಆಗುತ್ತೆ, ಹಾಗೆ ಗಂಟುಗಳು ಕೂಡ ಆಗೋದಿಲ್ಲ. ಸೊ ಈಗ ಕುದಿಸಿ ಹಾಕ್ಕೊಂಡಿರೋಂಥ ನೀರಿಗೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಉಪ್ಪಿನ ಜೊತೆಯಲ್ಲಿ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬಹುದು, ಬೆಲ್ಲದ ಬದಲಿಗೆ 1 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕೋಬಹುದು. ಸ್ವೀಟ್ ಸ್ವಲ್ಪ ಬೇಕು ಅನ್ನೋದಾದರೆ ಮಾತ್ರ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಎಲ್ಲ ಟೇಸ್ಟು ಎಲ್ಲ ಹುಳಿ ಉಪ್ಪು ಖಾರ ಎಲ್ಲ ಸಿಹಿ ಎಲ್ಲ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ 1 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಿಷ್ಟು ಚೆನ್ನಾಗಿ ಒಂದು ಸಲ
ಕುದಿಸ್ಕೋಬೇಕಾಗತ್ತೆ. ಆಲ್ರೆಡಿ ಆ ನೀರು ಕುದ್ದಿರೋದ್ರಿಂದ ಒಂದು ಕುದಿ ಬಂದರೆ ಸಾಕಾಗತ್ತೆ. ಒಗ್ಗರಣೆ ಜೊತೆಯಲ್ಲಿ ಒಂದು ಕುದಿ ಬರುವಂಥ ಒಂದು ನೀರಿಗೆ ನಾವು ಹುರಿದಿಟ್ಕೊಂಡಿರೋಂಥ ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿರೋವಂಥ ಬನ್ಸಿ ರವೆಗೆ ಮಾತ್ರ ನೀವು 1:2 ರೇಷಿಯೋದಲ್ಲಿ ನೀರನ್ನು ತೊಗೋಬೇಕಾಗತ್ತೆ. ಬೇರೆ ಬಾಂಬೆ ರವೆಗೆಲ್ಲ ನೀವು ಜಾಸ್ತಿ ನೀರನ್ನು ತೊಗೋಬೇಕಾಗತ್ತೆ. ಸೊ ಈಗ ನಾನೀಗ ಕುದಿಸ್ಕೊತಿರೋ ಅಂಥ ನೀರಿನಲ್ಲಿ ಹುರಿದಿಟ್ಕೊಂಡಿರೋಂಥ ಈ ಬನ್ಸಿ ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋತಾ ಹೋದರೆ ಚೆನ್ನಾಗಿ ಅದು ಅರಳ್ಕೊಂಡು ರವೆ ಎಲ್ಲ ಉಪ್ಪಿಟ್ಟು ತುಂಬ ಚೆನ್ನಾಗಿ ಉದ್ರುದ್ರಾಗಿ ಆಗುತ್ತೆ. ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋದಾದರೆ ನೀವು 1 ಕಪ್ ಅಳತೆ ರವೆಗೆ 3 ಕಪ್ನಷ್ಟು ನೀರು ಕೂಡ ಯೂಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲಿಕ್ವಿಡ್ ಆಗಿ ಚೆನ್ನಾಗಿ ಇರುತ್ತೆ. ಸೊ ನಾವಿಲ್ಲಿ ಉದ್ರುದ್ರಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ 1:2 ಅಷ್ಟೇ ನೀರನ್ನು ತೊಗೊಂಡಿದ್ದೀನಿ. ಸೊ ಈಗ ಇದಿಷ್ಟನ್ನು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಅರಳ್ಕೊಳ್ಳೋ ರೀತಿಯಲ್ಲಿ ರವೆನ ಬೇಯಿಸ್ಕೊಂಡ್ರೆ ಈ ಖಾರ ಬಾತು ರೆಡಿ ಆಗುತ್ತೆ. ಸೊ ಇದಿಷ್ಟೂ ಒಂದು ಸಲ ಬೆಂದಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಬೆಯಲ್ಲಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕ್ಕೊಂಡ್ರೆ ಸಕ್ಕತ್ತಾಗಿರೋವಂಥ ನಮ್ಮಮ್ಮ ಸ್ಪೆಷಲಾಗಿ ತುಂಬ ರುಚಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ಖಾರ ಬಾತು ಸಕ್ಕತ್ತಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಯಾವುದೇ ಹೋಟ್ಲಲ್ಲೂ ಕೂಡ ಈ ರೀತಿಯಾಗಿರೋವಂಥ ಟೇಸ್ಟಿಯಾದ ಬನ್ಸಿ ರವೆ ಖಾರ ಬಾತು ಸಿಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ನೀವು ಕೂಡ ಈ ರೀತಿಯಾಗಿರೋವಂಥ ಖಾರ ಬಾತನ್ನ ನಿಮ್ಮನೆಲ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.